ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಂದೇಶ್ ಮಾತಾಡ್ತಿರೋದು. ಈ ವೀಕೆಂಡ್ನ ನಾವು ಬೆಸ್ಟ್ ವೀಕೆಂಡ್ ಆಫ್ ದ ಇಯರ್ 2025 ಅಂತಾನೆ ಕರಿಬಹುದು. ಯಾಕೆ ಅಂತ ಹೇಳಿದ್ರೆ ಕಾಮಿಕಾನ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಒಂದು ದೊಡ್ಡ ಇವೆಂಟ್ ಆಗಿರುತ್ತೆ. ಕಾಮಿಕಾನ್ ಅಂತ ಹೇಳಿದ್ರೆ ಕಾಮಿಕ್ ಕನ್ವೆನ್ಷನ್ ಅಂತ, ಇದು ಶಾರ್ಟ್ ಫಾರ್ಮ್ ಅಲ್ಲಿ ಕಾಮಿಕಾನ್ ಆಗಿರುತ್ತೆ. ಈ ಸಲ ಇವೆಂಟ್ ಬಂದು ವೈಟ್ ಫೀಲ್ಡ್ ನ KTP1 ಅಲ್ಲಿ ನಡೀತಾ ಇದೆ. ಈ ಇವೆಂಟ್ಗೆ ನಾನು 11:30 ಆಗಿತ್ತು ಹೋಗಿ ರೀಚ್ ಆದಾಗ ಕ್ರೌಡ್ ಅಂತೂ ಕ್ರೇಜಿ ಆಗಿತ್ತು ಅಂತ ಇಲ್ಲಿರೋ ಪಾರ್ಕಿಂಗ್ಗೆ ಹೇಳ್ತಾ ಇತ್ತು. ಅದಕ್ಕೆ ಈ ಇವೆಂಟ್ನ ಮಹತ್ವ ಏನು ಅನ್ನೋದನ್ನ ನಿಮಗೆ ಫಸ್ಟ್ ತಿಳಿಸ್ಬಿಡ್ತೀನಿ. ಇಲ್ಲಿ ಯಾರೆಲ್ಲ ಕಾಮಿಕ್ ಬುಕ್ ಲವರ್ಸ್ ಇರ್ತಾರೆ, ಆನಿಮೆ ಲವರ್ಸ್ ಇರ್ತಾರೆ, ಯಾರೆಲ್ಲ ಗೇಮಿಂಗ್ ಲವರ್ಸ್ ಇರ್ತಾರೆ, ಎಲ್ಲರೂ ಒಂದ್ ಕಡೆ ಗ್ಯಾದರ್ ಆಗಿ ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್ನ ಮೀಟ್ ಮಾಡಿ ತಮ್ಮ ಒಪಿನಿಯನ್ನ ಶೇರ್ ಮಾಡ್ತಾ ಹೋಗ್ತಾರೆ. ಮತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೂ ಇಲ್ಲಿ ಅವ್ರ ಓನ್ ಸ್ಟಾಲ್ಸ್ನ ಹಾಕೊಂಡು ತಮ್ಮ ಆರ್ಟ್ಸ್ ಕ್ರಾಫ್ಟ್ಸ್ಗಳನ್ನ ಡಿಸ್ಪ್ಲೇ ಇರುತ್ತೆ, ಅವರು ಸೇಲ್ ಸಹ ಮಾಡ್ತಾ ಇರ್ತಾರೆ. ಯಾರೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಪರ್ಚೇಸ್ ಮಾಡಬಹುದು. ಇದು ಎಂಟ್ರಿ ಗೇಟ್ ಆಗಿರುತ್ತೆ. ಇಲ್ಲಿಗೆ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಕಾಮಿಕ್ ಲವರ್ಸ್ ಇರ್ತಾರೆ, ಯಾರೆಲ್ಲ ಆನಿಮೆ ಲವರ್ಸ್ ಇರ್ತಾರೆ, ಅವರೆಲ್ಲ ಅದೇ ಕ್ಯಾರೆಕ್ಟರ್ಸ್ ಅಲ್ಲಿ ಬಂದಿರ್ತಾರೆ. ಎಲ್ಲರೂ ಫೋಟೋಸ್ ತಗೋತಾ ಇರ್ತಾರೆ. ಸಖತ್ತಾಗಿರುತ್ತೆ ಗುರು. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆಗುವಾಗ 899 ಪೇ ಮಾಡಿದ್ರೆ ಒಂದು ಕೈಗೆ ಬ್ಯಾಂಡ್ ಹಾಕ್ತಾರೆ. ಅದೇ ನಿಮಗೆ ಎಂಟ್ರಿ ಪಾಸ್ ಆಗಿರುತ್ತೆ. ಒಳಗಡೆ ಹೋದ್ರೆ ಕ್ರೇಜಿ ಆಗಿರುತ್ತೆ ಕ್ರೌಡ್ ಅಂತೂ. ಈ ಇವೆಂಟ್ ನಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ಗಳನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ವಿಚಿತ್ರವಾಗಿ ಬಂದಿರ್ತಾರೆ ಜನಗಳು. ಈ ಇವೆಂಟ್ ಅಲ್ಲಿ ಏನೇನು ಸ್ಟಾಲ್ಸ್ ಇತ್ತು, ಏನೇನೆಲ್ಲ ಅವಕಾಶ ಇದೆ ನಮಗೆ ಪರ್ಚೇಸ್ ಮಾಡೋದಕ್ಕೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ.